ಅವರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಈ ಸುಂದರ ಸಂದರ್ಭದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಮಾತನಾಡಲು ಬಯಸುತ್ತೇನೆ. ಗೆಳೆಯರೇ, ಈಗ ನಾವು 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ. ಆಗಸ್ಟ್ 15, 1947ರಂದು ಭಾರತವು ಸ್ವಾತಂತ್ರ್ಯ ಪಡೆಯಿತು. ಸುಮಾರು 200 ವರ್ಷಗಳ ನಂತರ ಬ್ರಿಟಿಷ್ ಆಳ್ವಿಕೆಯು ಅಂತ್ಯಗೊಂಡು ಭಾರತವೆಂಬ ಸುಂದರ ನಾಡು ನಿರ್ಮಾಣವಾಯಿತು. ಈ ಭಾರತ ಎಂಬ ಹೂದೋಟದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್ ಧರ್ಮ ಉಳ್ಳವರು ಇಲ್ಲದವರು ಎಲ್ಲರೂ ಪ್ರೀತಿಯಿಂದ ಬಾಳುತ್ತಿದ್ದೇವೆ. ಅಲ್ಹಮ್ದುಲಿಲ್ಲಾಹ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಹಗೆಯಲಿ ಅಲಿ ಕಿಡಿತಡಿಯಲಿ ಈ ನಾಡು ಉಳಿಯಲಿ, ಸೌಹಾರ್ದದಿ ಭಾರತವು ಚಿರಕಾಲ ಬೆಳಗಲಿ. ಹಗೆಯಲಿ ಅಲಿ ಕಿಡಿತಡಿಯಲಿ ಈ ನಾಡು ಉಳಿಯಲಿ, ಸೌಹಾರ್ದದಿ ಭಾರತವು ಚಿರಕಾಲ ಬೆಳಗಲಿ, ಚಿರಕಾಲ ಬೆಳಗಲಿ. ಹೇಳಿದರಷ್ಟು ಮಹನೀಯರು ನಮ್ಮ ನಾಡನ್ನು ಸುಂದರ ಬೃಂದಾವನ. ಭಿನ್ನತೆ ಎತ್ತಕ್ಕೆ ಒಂದಾಗಿ ಬಾಳೋಣ ಹಿಂದೂ ಇಸಾಯಿ ಮುಸಲ್ಮಾನ. ಹೇಳಿದರಷ್ಟು ಮಹನೀಯರು ನಮ್ಮ ನಾಡನ್ನು ಸುಂದರ ಬೃಂದಾವನ. ಭಿನ್ನತೆ ಎತ್ತಕ್ಕೆ ಒಂದಾಗಿ ಬಾಳೋಣ ಹಿಂದೂ ಇಸಾಯಿ ಮುಸಲ್ಮಾನ. ಬುದ್ಧ ಸಿಖ್ ಜೈನ ಎಲ್ಲರೂ ಸೇರಿ ನಗಲಿ ಆಡೋಣ ಜನಗಣ. ಬುದ್ಧ ಸಿಖ್ ಜೈನ ಎಲ್ಲರೂ ಸೇರಿ ನಗಲಿ ಆಡೋಣ ಜನಗಣ. ಇದು ಭಾರತ ಬಲು ಸುಂದರ ಅಭಿಮಾನ ಗೋಪುರ, ಎಂದೆಂದು ಮಿನುಗುತ್ತಿರಲಿ ಸೌಹಾರ್ದ ಮಂದಿರ. ಇದು ಭಾರತ ಬಲು ಸುಂದರ ಅಭಿಮಾನ ಗೋಪುರ, ಎಂದೆಂದು ಮಿನುಗುತ್ತಿರಲಿ ಸೌಹಾರ್ದ ಮಂದಿರ. ಹಗೆಯಲಿ ಅಲಿ ಕಿಡಿತಡಿಯಲಿ ಈ ನಾಡು ಉಳಿಯಲಿ, ಸೌಹಾರ್ದದಿ ಭಾರತ ಚಿರಕಾಲ ಬೆಳಗಲಿ, ಚಿರಕಾಲ ಬೆಳಗಲಿ. ಮಂದಿರ, ಚರ್ಚ್, ಮಸೀದಿಗಳು ನಮ್ಮ ದೇಶದ ಪುಣ್ಯ ಪರಂಪರೆಯು. ಕೆಣುವಾರು ಇಲ್ಲದೆ ಕಾಯುತ್ತ ಕೂರೋಣ, ಕಟ್ಟೋಣ ಪ್ರೀತಿಯ ತೋರಣ. ಮಂದಿರ, ಚರ್ಚ್, ಮಸೀದಿಗಳು ನಮ್ಮ ದೇಶದ ಪುಣ್ಯ ಪರಂಪರೆಯು. ಕೆಣುವಾರು ಇಲ್ಲದೆ ಕಾಯುತ್ತ ಕೂರೋಣ, ಕಟ್ಟೋಣ ಪ್ರೀತಿಯ ತೋರಣ. ಹಿಂದೂ, ಮುಸ್ಲಿಂ, ಕುರ್ಆನ್, ಬೈಬಲ್, ಗೀತೆಯ ಶ್ಲೋಕವು ಸಾರುವ ಸಂದೇಶ ಮಾದರಿಯು. ಕುರ್ಆನ್, ಬೈಬಲ್, ಗೀತೆಯ ಶ್ಲೋಕವು ಸಾರುವ ಸಂದೇಶ ಮಾದರಿಯು. ಗೆಲುವಾಗಲಿ ನಲಿವಾಗಲಿ ವಿದ್ವೇಷ ತೊಲಗಲಿ, ವೈವಿಧ್ಯದಿ ಭಾರತವು ಕಂಗೊಳಿಸುತ್ತಿರಲಿ. ಗೆಲುವಾಗಲಿ ನಲಿವಾಗಲಿ ವಿದ್ವೇಷ ತೊಲಗಲಿ, ವೈವಿಧ್ಯದಿ ಭಾರತವು ಕಂಗೊಳಿಸುತ್ತಿರಲಿ. ಹಗೆಯಲಿ ಅಲಿ ಕಿಡಿತಡಿಯಲಿ ಈ ನಾಡು ಉಳಿಯಲಿ, ಸೌಹಾರ್ದದಿ ಭಾರತವು ಚಿರಕಾಲ ಬೆಳಗಲಿ, ಚಿರಕಾಲ ಬೆಳಗಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. അസ്സലാമു അലൈക്കും വറഹ്മത്തുള്ളാഹി. എന്റെ പ്രിയപ്പെട്ട ഉസ്താദ്, ഇവിടെ ഒരുമിച്ച് കൂടിയ മുഅ്മിനീങ്ങളെ, ಆಗಸ್ಟ್ 1747 നാളെ ರಾಷ್ಟ್ರ ಭಾರತಕ್ಕೆ ಸ್ವಾತಂತ್ರ್ಯ കിട്ടിತ್ತು. ನಾಳೆ ದೇಶಕ್ಕೆ ಕಚಡ ಹಾಕೋದು ಬೇಡಿತ್ತು, ಬ್ರಿಟಿಷ್ ಮಾಲ್ ಬಂತು. ನಾಳೆ ರಾಯತ್ತು ಎಲ್ಲ ಸತ್ತುಗಳು ಕಟ್ಟಿತ್ತು, ಅಂಗಲ ರಾಯತ್ತು ಕೊಂಡು പോയാൽ ആക്രമണ നീതി ദബ്ബലിക്ക് അങ്ങയുടെ ആക്കിയാൽ അവളെ സർവ്വനിലക്കുള്ള ആക്രമണത്തിൽ നിന്ന് ഞങ്ങളെ രക്ഷപ്പെട്ടത് ಆಗಸ್ಟ್ 1747 ಈ ನಾಳಾಯ್ತಿತ್ತು. അതുകൊണ്ട് ಆಗಸ್ಟ್ 1747 അതുകൊണ്ട് ഈ നാൾ ഞങ്ങൾ ഈ നാൾ സ്മരിച്ചോണ്ടുള്ള. അസ്സലാമു അലൈക്കും വറഹ്മത്തുള്ളാഹി. Yes, and all my dear friends, today is 15th August. We are celebrating our Independence Day. Independence Day is our national festival. Assalamu alaikum. Assalamu alaikum. सारे जहां से अच्छा हिंदुस्तान हमारा हमारा, सारे सजा से अच्छा हम बुलबुले का इसकी या गुलसिता हमारा हमारा, सारे जहां से अच्छा मजहब नहीं सिखाता आपस में बेर
हिंदी है हम वतन है, हिंदुस्तान हमारा हमारा सारे जहान अच्छा। अस्सलाम वालेकुम। ಭಾರತದ ಮಡಿಲಲ್ಲಿ ಸಂಸ್ಕೃತಿಯ ತವರಲ್ಲಿ ಕೊನೆಯಾಯ್ತು ದಾಸತನ, ಹಸನವಾಯ್ತು ಆಜಾದಿ. ಈ ಹೃದಯದ ಮಿಡಿತದಲ್ಲಿ ಧೀರ ಯೋಧರ ಕಥೆ ಇರಲಿ, ಹೇಳೋಣ ಒಂದಾಗಿ ಜೈ ಭಾರತ್ ಜೈ ಭಾರತ್. ಭಾರತದ ಮಡಿಲಲ್ಲಿ ಸಂಸ್ಕೃತಿಯ ತವರಲ್ಲಿ ಕೊನೆಯಾಯ್ತು ದಾಸತನ, ಹಸನವಾಯ್ತು ಆಜಾದಿ. ಈ ಹೃದಯದ ಮಿಡಿತದಲ್ಲಿ ಧೀರ ಯೋಧರ ಕಥೆಯಲ್ಲಿ ಹೇಳೋಣ ಒಂದಾಗಿ ಜೈ ಭಾರತ್ ಜೈ ಭಾರತ್. ಬಂಧನದಲ್ಲಿ ನಮ್ಮವರು ಭಾರ ನೀಡುವ ಬ್ರಿಟಿಷರು, ಈ ದೇಶದ ಪ್ರಜೆಯವರು ಫಿರಂಗಿ ಟೋಪಿಯ ಗುಲಾಮರು. ಜಾತಿ ಧರ್ಮ ಬದಿಗಿಟ್ಟು ಬೀದಿಗಿಳಿದರು ಆಜಾದಿ, ಜಾತಿ ಧರ್ಮ ಬದಿಗಿಟ್ಟು ಬೀದಿಗಿಳಿದರು ಆಜಾದಿ. ಹೆಮ್ಮೆಯ ಮಕ್ಕಳ ದನಿ ಕಂಡು ಹಸನಾಯಿತು ಆಜಾದಿ, ಹೆಮ್ಮೆಯ ಮಕ್ಕಳ ದನಿ ಕಂಡು ಹಸನಾಯಿತು ಆಜಾದಿ. ದೇಶವ ಕಾರುವ ಸರ್ಪಗಳಿಂದ ಸಿಗಲಿದೆ ಆಜಾದಿ, ಈ ನಾಡಿನ ಮಿಡಿತಗಳಲ್ಲೂ ಹೇಳುವೆ ಆಜಾದಿ. ದೇಶವ ಕಾರುವ ಸರ್ಪಗಳಿಂದ ಸಿಗಲಿದೆ ಆಜಾದಿ, ಈ ನಾಡಿನ ಮಿಡಿತಗಳಲ್ಲೂ ಹೇಳುವೆ ಆಜಾದಿ. ಭಾರತದ ಮಡಿಲಲ್ಲಿ ಸಂಸ್ಕೃತಿಯ ತವರಲ್ಲಿ ಕೊನೆಯಾಯ್ತು ದಾಸತನ, ಹಸನವಾಯ್ತು ಆಜಾದಿ. ಈ ಹೃದಯದ ಮಿಡಿತದಲ್ಲಿ ಧೀರ ಯೋಧರ ಕಥೆ ಇರಲಿ, ಹೇಳೋಣ ಒಂದಾಗಿ ಜೈ ಭಾರತ್ ಜೈ ಭಾರತ್. वबरकातुहु। बिस्मिल्लाहिर्रहमानिर्रहीम। अल्हम्दुलिल्लाहि रब्बिल आलमीन। अस्सलातु वस्सलामु अला सय्यिदिना मुहम्मदिन व अला आलिहि व सहबिहि अजमईन, अम्मा बअद। قال بعض العلماء الحب الوطن من الإيمان. ನಮ್ಮ ಮಸೀದಿಗಳಲ್ಲೂ ನಮ್ಮ ಮದ್ರಸೆಗಳಲ್ಲೂ ಕಲಿಯುವಂತಹ ಒಂದು ನಾಣ್ಣುಡಿಯಾಗಿದೆ ಹುಬ್ಬಲ್ ವತನ್ ಮಿನಲ್ ಈಮಾನ್. ದೇಶ ಪ್ರೇಮ ಅದು ಈಮಾನಿನ ಭಾಗವಾಗಿದೆ. ದೇಶವನ್ನು ಪ್ರೀತಿಸುವುದು, ಗೌರವಿಸುವುದು ಅದು ವಿಶ್ವಾಸದ ಒಂದು ಭಾಗವಾಗಿದೆ ಎಂದು ಬಹುಮಾನವಂತಹ ಸ್ವಾಲಿಹೀನ್ಗಳು ನಮಗೆ ಕಲಿಸಿಕೊಟ್ಟಂತಹ ಒಂದು ವಿಚಾರವಾಗಿದೆ. ಮಾತ್ರವಲ್ಲ, ಆಲಿಬಿದಾದ ನಬಿ ಸಲಾತು ಸಲಾಮರು ಅಲ್ಲಾಹನು ಈ ಭೂಮಿಗೆ ನಿಯೋಗಿಸಿದಂತಹ ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ಅಲ್ಲಾಹನು ಭೂಮಿಯಲ್ಲಿ ನಿಯೋಗಿಸಿದ್ದು ಅದು ಭಾರತದ ಭಾಗವಾಗಿದ್ದಂತಹ ಸಿಲೋನ್ ಎಂಬಂತಹ ಶ್ರೀಲಂಕಾಕ್ಕೆ ಆಗಿತ್ತು. ಆ ಶ್ರೀಲಂಕಾದ ಮೂಲಕ ಭಾರತವನ್ನು ದಾಟಿ ಬಹುಮಾನವಂತಹ ಆದಮ್ ನಬಿ ಸಲಾತು ಸಲಾಮರು 40 ಸಲ ಹಜ್ ಕರ್ಮವನ್ನು ನಿರ್ವಹಿಸಿದ್ದಾರೆ ಎಂದು ಚರಿತ್ರೆಯಲ್ಲಿ ನಮಗೆ ಕಾಣಲು ಸಾಧ್ಯವಾಗುತ್ತೆ. ಈ ಭಾರತಕ್ಕೆ ವ್ಯಾಪಾರ ನಿಮಿತ್ತ ಬಂದವರ ಪೈಕಿ ನಾವು ಹೆಸರು ಸೂಚಿಸುವಂತಹ ವ್ಯಕ್ತಿಗಳೆಂದರೆ ಬ್ರಿಟಿಷರು ಮಾತ್ರ. ಖಂಡಿತವಾಗಿಯೂ ಬ್ರಿಟಿಷರು ಮಾತ್ರವಲ್ಲ, ಈ ಭಾರತಕ್ಕೆ ವ್ಯಾಪಾರಕ್ಕೆ ಬಂದವರು ಪೋರ್ಚುಗೀಸರು ಬಂದಿದ್ದಾರೆ, ಫ್ರೆಂಚರು ಬಂದಿದ್ದಾರೆ, ಅದೇ ರೀತಿ ಡಚ್ಚರು ಬಂದಿದ್ದಾರೆ, ಅದೇ ರೀತಿ ಬ್ರಿಟಿಷರು ಕೂಡ ಬಂದಿದ್ದಾರೆ. ಪೋರ್ಚುಗೀಸರಾಗಿದ್ದಾರೆ ವಾಸ್ಕೋ ಗಾಮನ ಮೂಲಕ 1498 ಇಸವಿಯಲ್ಲಿ ಭಾರತಕ್ಕೆ ಪ್ರಪ್ರಥಮವಾಗಿ ವ್ಯಾಪಾರಕ್ಕೆ ಬೇಕಾಗಿ ಅವರು ಬರುವುದು. ನಂತರ ಡಚ್ಚರು 1602ರಲ್ಲಿ ಬರುತ್ತಾರೆ. ನಂತರ ಬ್ರಿಟಿಷರು 1600ರಲ್ಲಿ ಬರುತ್ತಾರೆ. ನಂತರ ಫ್ರೆಂಚರು 1964ರಲ್ಲಿ ಬರುತ್ತಾರೆ. ಅವರು ಬರುವಾಗ ಅವರ ಉದ್ದೇಶ ಈ ಭಾರತದ ಮಣ್ಣಿನಲ್ಲಿ ವ್ಯಾಪಾರ ಮಾಡಬೇಕು, ಬಿಸಿನೆಸ್ ಮಾಡಬೇಕು, ಇಂಪ್ರೂವ್ ಆಗಬೇಕು ಎಂಬ ಉದ್ದೇಶ ಮಾತ್ರವಾಗಿತ್ತು. ಆದರೆ ಭಾರತಕ್ಕೆ ಬಂದಾಗ, ಭಾರತದಲ್ಲಿ ವಿಚಾರ ಆಚಾರಗಳನ್ನು ಕಂಡಾಗ, ಭಾರತೀಯ ರಾಷ್ಟ್ರೀಯ ರಾಜರುಗಳನ್ನು ಸೋಲಿಸಿ ಅವರನ್ನು ಕುತಂತ್ರದಿಂದ ಕೆಳಗಿಳಿಸಿ ಆ ಸ್ಥಾನವನ್ನು ಅವರು ಗಿಟ್ಟಿಸಿಕೊಂಡರು. ನಂತರ ಅವರು ನಡೆಸಿದೆಲ್ಲವೂ ದಬ್ಬಾಳಿಕೆಯಾಗಿತ್ತು. ಆ ದಬ್ಬಾಳಿಕೆಯ ವಿರುದ್ಧ ಕೇವಲ ಮಿಂಬರಿಗೂ ಮೆಹರಾಬಿಗೂ ಸೀಮಿತ ಎಂದು ನಾವು ಭಾವಿಸುತ್ತಿದ್ದಂತಹ ಉಸ್ತಾದರುಗಳು, ಉಲಮಾಗಳು ಏನು ಮಾಡಿದ್ದಾರೆ ಈ ಭಾರತಕ್ಕೆ ಬೇಕಾಗಿ ಎಂದು ಕೇಳುವವರೊಂದಿಗೆ ಹೇಳಲಿಕ್ಕೆ ಇರುವುದು, ಬಹುಮಾನವಾದಂತಹ ಫತಹುಲ್ ಮುಹೀನ್ ಎಂಬ ಗ್ರಂಥವನ್ನು ಬರೆದಂತಹ ಮಹಾನುಭಾವರಾದಂತಹ ಮಖದೂಮ್ ತನ್ನರವರು, ಅವರ ಕುಟುಂಬದಲ್ಲಿ ಬರುವಂತಹ ಝೈನುದ್ದೀನ್ ಅಲ್ ಮಖದೂಮ್ ಅಲ್ ಅವ್ವಲ್ ಪುನ್ನಾನಿ, ಈ ಮಹಾನುಭಾವರು ಈ ಭಾರತ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ನೀಡುವಂತಹ 2 ಅರಬ್ಬಿ ಕೃತಿಗಳನ್ನು ಬರೆಯುತ್ತಾರೆ. ಒಂದನೇದು ತುಹ್ಫತುಲ್ ಮುಜಾಹಿದ್, ಪ್ರಸಿದ್ಧವಾದಂತಹ ಅರಬಿಯಲ್ಲಿರುವಂತಹ ಕೃತಿ. ಎರಡನೆಯ ಕೃತಿ ಕಸೀದತು ತಹ್ರೀಲ್ ಅಹ್ಲಿಲ್ ಈಮಾನ್ ಅಲಲ್ ಜಿಹಾದ್. ಭಾರತದಲ್ಲಿ
ಬಂದಂತಹ ಬ್ರಿಟಿಷರನ್ನು, ಫ್ರೆಂಚರನ್ನು, ಪೋರ್ಚುಗೀಸರನ್ನು, ಡಚ್ಚರನ್ನು ಇಲ್ಲಿಂದ ಹೊರಗೆ ಕಳಿಸಬೇಕು ಎಂಬ ರೀತಿಯಲ್ಲಿ ಹೋರಾಟ ಮಾಡಬೇಕು, ಅದಕ್ಕೆ ಪ್ರೇರಣೆ ನೀಡುವಂತಹ ರೀತಿಯಲ್ಲಿ ಈ ಉಸ್ತಾದರುಗಳು 2 ಪುಸ್ತಕವನ್ನು ಬರೆಯುತ್ತಾರೆ. ಈ ಪುಸ್ತಕವನ್ನು ಎಲ್ಲಾ ಮಸೀದಿಯ ಉಸ್ತಾದರುಗಳಿಗೆ ಸೆಂಡ್ ಮಾಡ್ತಾರೆ, ಶೇರ್ ಮಾಡುತ್ತಾರೆ. ಆ ಮೂಲಕ ನಿಮ್ಮ ಮಸೀದಿಯ ಜಮಾತಿನಲ್ಲಿ ಬರುವಂತಹ ಎಲ್ಲಾ ಜನರನ್ನು ಕೂಡ ದೇಶ ಪ್ರೇಮವನ್ನು ಅವರಿಗೆ ಕಲಿಸಿಕೊಡಬೇಕು. ಮಾತ್ರವಲ್ಲ, ಈ ಶತ್ರು ಪರಾಕೀಯರಿಂದ ನಮ್ಮ ದೇಶವನ್ನು ರಕ್ಷಿಸಿಕೊಳ್ಳಬೇಕು ಎಂಬಂತಹ ಒಂದು ನಿಯಮವನ್ನು ಕೂಡ ಆ ಉಸ್ತಾದರು ಜಾರಿಗೊಳಿಸುತ್ತಾರೆ. ಅದರಲ್ಲಿ ಒಂದು ಬೈತು ಕಾಣಬಹುದು ಸಾಧ್ಯವಾಗುತ್ತೆ. ولا تجعلوا فرنجا يا قوم أولياء وإن خفتم خلقا وفوت تجارتي ولا تجعلوا فرنجا يا قوم أولياء. ಓ ಜನರೇ, ಓ ಸಮುದಾಯವೇ, ಓ ಭಾರತೀಯರೇ, ಇಫ್ರಿಂಜ ಯಾ ಕೌಮಿ ಔಲಿಯಾ, ನೀವು ಫ್ರೆಂಚ್ಗಾರರಿಗೆ, ನೀವು ಡಚ್ಚರಿಗೆ, ನೀವು ಬ್ರಿಟಿಷರಿಗೆ, ಇನ್ನಿತರ ಪರಾಕೀಯರಿಗೆ ನಮ್ಮ ಭಾರತದಲ್ಲಿರುವಂತಹ ನೀವುಗಳು ಸಹಾಯ ಮಾಡಬಾರದು, ಹೆಲ್ಪ್ ಮಾಡಬಾರದು. ವೈನ್ ಖಿಫ್ತುಂ, ನಿಮಗೆ ಭಯವಿದ್ದರೂ ಕೂಡ, ಹಲ್ಕನ್, ನೀವು ನಾಶವಾಗಿ ಹೋಗುವಿರಿ, ಇಲ್ಲದಿದ್ದರೆ ನಶಿಸಿ ಹೋಗುವಿರಿ, ಇಲ್ಲದಿದ್ದರೆ ಸರವಾಸ ಅನುಭವಿಸುವಿರಿ ಎಂಬ ಭಯವಿದ್ದರೂ ಕೂಡ ಅವರಿಗೆ ನೀವು ಹೆಲ್ಪ್ ಮಾಡಬಾರದು. ವಫೌತ ತಿಜಾರತಿ, ನಿಮ್ಮ ಬಿಸಿನೆಸ್ಗಳು ನೆಲಕಚ್ಚಿ ಹೋಗಬಹುದು ಎಂಬ ಭಯವಿದ್ದರೂ ಕೂಡ ನೀವು ಆ ಪರಾಕೀಯರಾದಂತಹ ಬ್ರಿಟಿಷರಿಗೆ, ಡಚ್ಚರಿಗೆ, ಪೋರ್ಚುಗೀಸರಿಗೆ, ಫ್ರೆಂಚರಿಗೆ ನೀವು ಸಹಾಯ ಮಾಡಬಾರದು, ಅವರೊಂದಿಗೆ ಸೇರಬಾರದು ಎಂದು ಬಹುಮಾನವಾದಂತಹ ಅಲ್ ಮಖ್ದೂಮ್ ಅಲ್ ಅವ್ವಲ್ ತನ್ನ ಕಿತಾಬಿನಲ್ಲಿ ಬರೆಯುವಾಗ ನಮಗೆ ಹೇಳಲಿಕ್ಕಿರುವುದು ಮತ್ತೊಂದು ವಿಚಾರವಿದೆ. 2ನೇ ವಿಚಾರ ಎಲ್ಲರಿಗೂ ತಿಳಿದಿರುವಂತಹ ಒಂದು ನಾಮವಿದೆ, ಮೊಹಮ್ಮದ್ ಅಲಿ ಜೌಹರ್, ಶೌಕತ್ ಅಲಿ ಜೌಹರ್. ಈ ನಾಮ ಕೇಳದಂತಹ ಮುಸಲ್ಮಾನರು ಕಡಿಮೆ. ಕಾರಣ ಮೊಹಮ್ಮದ್ ಅಲಿ ಜೌಹರ್, ಶೌಕತ್ ಅಲಿ ಜೌಹರ್ ಇಬ್ಬರು ಯತೀಮ್ ಮಕ್ಕಳಾಗಿದ್ದರು. ಈ ಯತೀಮ್ ಮಕ್ಕಳು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಉನ್ನತ ವ್ಯಾಸಂಗವನ್ನು ನಡೆಸಿ ಭಾರತ, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್, ಇಸಾಯಿ ಎಲ್ಲರೂ ಒಂದು ಸೇರಿರುವಂತಹ ಒಂದು ಭಾರತದ ಕನಸನ್ನು ಕಂಡಂತಹ ಇಬ್ಬರು ಅಚ್ಚುಲ್ಯವಾದಂತಹ ಪ್ರಧಾನವಾದಂತಹ ಇಬ್ಬರು ವ್ಯಕ್ತಿತ್ವಗಳು ಅವರಾಗಿದ್ದರು. ಒಂದು ಸಮಯದಲ್ಲಿ ರೌಂಡ್ ಟೇಬಲ್ ಮೀಟಿಂಗ್, ದುಂಡು ಮೇಜಿನ ಸಭೆ ಎಂಬಂತಹ ಸಭೆ ಲಂಡನ್ನಲ್ಲಿ ಆಯೋಜಿಸಿದಾಗ ಭಾರತದಿಂದ ಯಾವುದಾದರೂ ಒಬ್ಬ ಹೋಗಿ ಭಾರತದ ವಿಶೇಷತೆಗಳನ್ನು, ಭಾರತದ ವಿಚಾರಧಾರೆಗಳನ್ನು ಆ ಲಂಡನ್ನಲ್ಲಿ ಮಂಡಿಸಬೇಕಾದಂತಹ ಒಂದು ಸನ್ನಿವೇಶ ಬಂತು. ಆ ಸನ್ನಿವೇಶದಲ್ಲಿ ಮಹಾತ್ಮ ಗಾಂಧೀಜಿಯವರು ಅವರು ಹೆಸರು ಸೂಚಿಸಿದಂತಹ ಒಂದು ಹೆಸರೆಂದರೆ ಅದು ಬಹುಮಾನವಂತಹ ಮೊಹಮ್ಮದ್ ಅಲಿ ಜೌಹರ್ ಅವರ ಹೆಸರಾಗಿತ್ತು. ಆ ಮೊಹಮ್ಮದ್ ಅಲಿ ಜೌಹರ್ ಅವರು ವಯಸ್ಸಾದ ಆ ಸಮಯದಲ್ಲಿ ಆ ಲಂಡನ್ಗೆ ಪ್ರವೇಶಿಸುತ್ತಾರೆ. ಅಲ್ಲಿನ ಪಾರ್ಲಿಮೆಂಟ್ನಲ್ಲಿ ಮಾತನಾಡುತ್ತಾರೆ. ಅಲ್ಲಿನ ಪಾರ್ಲಿಮೆಂಟ್ನಲ್ಲಿ ಮಾತನಾಡುವಂತಹ ಈ ಸಮಯದಲ್ಲಿ ಮೊಹಮ್ಮದ್ ಅಲಿ ಜೌಹರ್ಗೆ ಮಾತನಾಡುವಂತಹ ಸಮಯ ಸಿಕ್ಕ ಸಂದರ್ಭದಲ್ಲಿ ಮೊಹಮ್ಮದ್ ಅಲಿ ಜೌಹರ್ ಅವರು ಅಲ್ಲಿನ ಹಾನರಬಲ್ ಜಾರ್ಜ್ನ ಮುಂದೆ ಹೇಳುತ್ತಾರೆ ಒಂದು ಮಾತನ್ನು, ಓ ಪ್ರೀತಿಯ ಜಾರ್ಜ್, ಹಾನರಬಲ್ ಜಾರ್ಜ್, ಐ ಆಮ್ ಇಂಡಿಯನ್, ನಾನೊಬ್ಬ ಭಾರತೀಯ. ಐ ಆಮ್ ರೆಪ್ರೆಸೆಂಟಿಂಗ್ 30 crore ಇಂಡಿಯನ್ಸ್. ನಾನು 32 ಕೋಟಿ ಭಾರತೀಯರ ಪ್ರತಿನಿಧಿಯಾಗಿ ನಿಮ್ಮ ಮುಂದೆ ಒಂದು ನಿಂತಿದ್ದೇನೆ. ಮಾತ್ರವಲ್ಲ, ಐ ನೀಡ್ 32 minutes. ನನಗೆ 32 ನಿಮಿಷಗಳ ಕಾಲ ಮಾತನಾಡಲು ಸಮಯಾವಕಾಶ ಬೇಕು. ಆದುದರಿಂದ ನೀವು ಅದಕ್ಕೆ ಅನುವು ಮಾಡಿಕೊಡಬೇಕು ಎಂದು ಹೇಳುತ್ತಾ ಅವರು ಭಾಷಣವನ್ನು ಪ್ರಾರಂಭಿಸುತ್ತಾರೆ. ದೇಶದ ಮುಕ್ಕು ಮೂಲೆಗಳಲ್ಲಿ ನಡೆಯುವಂತಹ ಎಲ್ಲಾ ಕಾರ್ಯಚಟುವಟಿಕೆಗಳನ್ನು ಅವರು ಆ ಲಂಡನ್ನಲ್ಲಿರುವಂತಹ ಪಾರ್ಲಿಮೆಂಟಿನ ಮುಂದೆ ಇಡುತ್ತಾರೆ. ಹೀಗೆ ಎಲ್ಲಾ ವಿಚಾರಗಳನ್ನು ಹೇಳುತ್ತಾ ಮುಂದೆ ಸಾಗುವಾಗ 17-18 ನಿಮಿಷ ತಲುಪಿದಾಗ ಬಹುಮಾನವಂತಹ ಮೊಹಮ್ಮದ್ ಅಲಿ ಜೌಹರ್ ಪರಿಶುದ್ಧವಾದಂತಹ ಇಸ್ಲಾಮನ್ನು ಚಾಚು ತಪ್ಪದೆ ಪಾಲಿಸುವಂತಹ ವ್ಯಕ್ತಿಯಾಗಿದ್ದರು. ಅವರು ಹೇಳುತ್ತಾರೆ, ಮೈ ಬಿಲಾಡ್ ಪ್ರಾಫೆಟ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಾಹೇಬ್, ನನ್ನ ಪ್ರೀತಿಯ ಮುತ್ತನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆತನವರು ಹೇಳುತ್ತಾರೆ ಎಂದು ಒಂದು ವಚನವನ್ನು ಹೇಳಲು ಪ್ರಾರಂಭಿಸುವಾಗ ಅಲ್ಲಿರುವಂತಹ ಜಾರ್ಜ್ ಹೇಳ್ತಾರೆ, ಸ್ಟಾಪ್ ದೇರ್, ಅವರ ನಾಮವನ್ನು ಇಲ್ಲಿ ಉಚ್ಚರಿಸಬಾರದು. ಆ ಮೊಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆತನವರನ್ನು ಇಲ್ಲಿ ಉಚ್ಚರಿಸಬಾರದು ಎಂದು ಹೇಳಿದಾಗ ಆ ಬಹುಮಾನವಂತಹ ಮೊಹಮ್ಮದ್ ಅಲಿ ಜೌಹರ್ ಅವರು ಉದ್ರೇಕಗೊಳ್ಳುತ್ತಾರೆ. ಅವರು ಹೇಳುತ್ತಾರೆ, ಇದುವರೆಗೂ ನಿಮ್ಮನ್ನು ಪ್ರೀತಿಯಿಂದ ಹಾನರಬಲ್ ಜಾರ್ಜ್ ಎಂದು ನಾನು ಕರೆಯುತ್ತಿದ್ದೇನೆ, ಈಗ ಕರೆಯುತ್ತೇನೆ ಮಿಸ್ಟರ್ ಜಾರ್ಜ್. ನಾನೊಬ್ಬ ಮುಸಲ್ಮಾನನಾಗಿದ್ದೇನೆ. ನೀವು ನ್ಯಾಷನಾಲಿಟಿಯ ಕುರಿತು ನನ್ನ ರಾಷ್ಟ್ರೀಯತೆ ಕುರಿತು ನೀವು ಕೇಳುವುದಾದರೆ ನಾನೊಬ್ಬ ಭಾರತೀಯ ಮುಸಲ್ಮಾನನಾಗಿದ್ದೇನೆ. ನನಗೆ ಭಾರತಕ್ಕೆ ಸ್ವಾತಂತ್ರ್ಯ ಬೇಕು. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್, ಇಸಾಯಿಗಳನ್ನು ಎಲ್ಲರೂ ಸೇರಿಕೊಂಡಿರುವಂತಹ ಒಂದು ಭಾರತದ ಕನಸು ನನಗೆ ಈಡೇರಬೇಕು ಎಂದು ಆ ಬ್ರಿಟಿಷ್ನ ಪಾರ್ಲಿಮೆಂಟ್ನಲ್ಲಿ ಗರ್ಜಿಸಿದಂತಹ ಒಬ್ಬ ವ್ಯಕ್ತಿ, ಅವರು ಕೂಡ ಮುಸಲ್ಮಾನರಾಗಿದ್ದಾರೆ.
ಕೊನೆಯದಾಗಿ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ತಮಗೆಲ್ಲರಿಗೂ ಗೊತ್ತಿರುವಂತೆ ಈ ಸ್ವಾತಂತ್ರ್ಯ ಉತ್ಸವದ ಭಾಷಣ ಪೂರ್ಣವಾಗಬೇಕು ಎಂದರೆ ಅದು ಟಿಪ್ಪು ಸುಲ್ತಾನ್ ರಹಮತುಲ್ಲಾಹಿ ಅಲೈಹಿರವರ ಹೆಸರು ಹೇಳಲೇಬೇಕು. ಆ ಟಿಪ್ಪು ಸುಲ್ತಾನ್ ರಹಮತುಲ್ಲಾಹಿ ಅಲೈಹಿರ ಪ್ರಾರಂಭವೇ ಬ್ರಿಟಿಷರೊಂದಿಗೆ ಯುದ್ಧ ರಣಾರಂಗದಲ್ಲಿ ಇದ್ದಂತಹ ಸಮಯವಾಗಿತ್ತು. ಅವರ ಕೊನೆಯೂ ಕೂಡ ಬ್ರಿಟಿಷರ ಯುದ್ಧ ರಣಾರಂಗದಲ್ಲಿ ಆಗಿತ್ತು. ಇಂತಹ ಧೀರ ಯೋಧರಾಗಿದ್ದಾರೆ ಬಹುಮಾನವಾದಂತಹ ಟಿಪ್ಪು ಸುಲ್ತಾನ್ ರಹಮತುಲ್ಲಾಹಿ ಅಲೈಹಿರವರು. ಅವರು ತನ್ನ ಈ ದೇಶಕ್ಕಾಗಿ ಎರಡು ಮಕ್ಕಳನ್ನು ಈ ದೇಶಕ್ಕೆ ಬೇಕಾಗಿ ಒತ್ತೆ ಇಟ್ಟಂತಹ ಒಬ್ಬ ಪುಣ್ಯಾತ್ಮರಾಗಿದ್ದಾರೆ ಬಹುಮಾನದಂತಹ ಟಿಪ್ಪು ಸುಲ್ತಾನ್ ರಹಮತುಲ್ಲಾಹಿ ಅಲೈಹಿರವರು. ಆದುದರಿಂದ ನಮಗೆ ಯಾರಿಗೂ ಕೂಡ, ಮುಸಲ್ಮಾನರಿಗೆ ಯಾರಿಗೂ ಕೂಡ ಭಾರತೀಯತೆಯ ಪ್ರೀತಿಯ ಕುರಿತು, ಭಾರತ ದೇಶದ ಗೌರವದ ಕುರಿತು ಯಾರು ಕೂಡ ಹೇಳಿಕೊಡಬೇಕಾದಂತಹ ಅಗತ್ಯವಿಲ್ಲ. ಕಾರಣ ನಾವು ಮಸೀದಿಗಳಲ್ಲಿ, ನಾವು ಮದ್ರಸೆಗಳಲ್ಲಿ ಕಲಿತು ಬರುವಂತಹ ಒಂದು ವಿಚಾರವಿದೆ, ಒಂದು ವಿಷಯವಿದೆ. ಹುಬ್ಬಲ್ ವಚನಿನಲ್ಲಿ ಈಮಾನ್, ಈ ದೇಶ ಪ್ರೇಮ ಎಂಬುವಂತಹದ್ದು ಅದು ಈಮಾನಿನ ಭಾಗ ಎಂದು ನಾವು ಕಲಿತು ಬಂದಂತಹ ಒಂದು ಐಡಿಯಾಲಜಿಯಾಗಿದೆ. ನಾವು ಕಲಿತು ಬಂದಂತಹ ಒಂದು ಮೆಂಟಲ್ ನಲ್ಲಿ ಇಟ್ಟಂತಹ, ನಮ್ಮ ಜ್ಞಾನದಲ್ಲಿ ಇಟ್ಟಂತಹ ಒಂದು ವಿಚಾರಧಾರೆಗಳಾಗಿವೆ. ಮಾತ್ರವಲ್ಲ, ಮಿನ್ಹಾ ಖಲಕ್ನಾಕುಂ ವಫೀಹಾ ನುഈದುಕುಂ ವಮಿನ್ಹಾ ನುಖ್ರಿಜುಕುಂ. ಪರಿಶುದ್ಧ ಕುರ್ಆನ್ ಹೇಳಿದಂತಹ ಒಂದು ಆಯತ್, ಮಿನ್ಹಾ ಖಲಕ್ನಾಕುಂ, ನಾವು ಜನಿಸಿದ್ದು ಭಾರತದಲ್ಲಿ, ವಫೀಹಾ ನುഈದುಕುಂ, ನಾವು ಕೂಡ ಮರಣ ಹೊಂದಿ ಅದೇ ಭಾರತದ ಮನ್ನಡಿಗೆ ಹೋಗುವಂತಹ ವ್ಯಕ್ತಿಗಳಾಗಿದ್ದೇವೆ, ಪರಿಶುದ್ಧವಾದಂತಹ ಮುಸಲ್ಮಾನಂತಹ ನಾವು. ಆದುದರಿಂದ ಯಾರೂ ಕೂಡ ಭಾರತೀಯತೆಯ ಪ್ರೇಮದ ಗೌರವದ ವಿಚಾರದಲ್ಲಿ ಯಾರೂ ಕೂಡ ನಮಗೆ ಪಾಠವನ್ನು ಹೇಳುವಂತಹ ಒಂದು ಜವಾಬ್ದಾರಿ, ಒಂದು ವಿಚಾರ ನಮ್ಮ ಮುಂದೆ ಬರುವುದಿಲ್ಲ. ಕಾರಣ ಮುಂಚೆ ಹೇಳಿದಂತೆ ಮದ್ರಸದಲ್ಲಿ ಈ ಕುರಿತಾಗಿ ಚಿಕ್ಕ ಚಿಕ್ಕ ಮಕ್ಕಳ ಮನಸ್ಸಿನಲ್ಲಿ ಭಾರತದ ಪ್ರೀತಿಯ ಪ್ರೇಮದ ಗೌರವದ ಕುರಿತು ನಾವು ಪಾಠ ಮಾಡಿಕೊಡುವವರಾಗಿದ್ದೇವೆ. ಅಲ್ಲಾಹು ರಬ್ಬಿ ಸುಬ್ಹಾನಹು ವ ತಆಲಾ ನಮ್ಮ ಭಾರತದಲ್ಲಿ ಯಾವತ್ತೂ ಪ್ರೀತಿಯಿಂದ ಜೀವಿಸಲು ನಮಗೆಲ್ಲರಿಗೂ ತೌಫೀಕ್ ನೀಡಲಿ ಎಂದು ಹೇಳುತ್ತಾ, ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಒಂದುಗೂಡಿದ ಸರ್ವರಿಗೂ ವಂದನೆಗಳು. ಸಲ್ಲಲ್ಲಾಹು ಅಲೈಹಿ ವಸಲ್ಲಂ.